ನನ್ನ ವಿಧಾನಸಭಾ ಕ್ಷೇತ್ರದ ಬಹುತೇಕ ನನಗನ್ನಿಸ್ತ ರಾಜ್ಯದಲ್ಲೇ ಹಳ್ಳಿಲಿಂದ ಕೂಡದಂತ ಬೀದರ್ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸುಮಾರು 155 ಗ್ರಾಮ ಇದೆ. ಸುಮಾರು ಒಂದು 22 ತಾಂಡಗಳಿವೆ ಅಧ್ಯಕ್ಷರೇ. ಮನ್ನೇಕಳಿ ಗ್ರಾಮ ಕೇಂದ್ರ ಸ್ಥಾನ ಇದೆ. ನಮ್ಮ ಕ್ಷೇತ್ರಕ್ಕೆ ಯಾವುದೇ ತಾಲೂಕ ಇಲ್ಲ. ಜನ ಬೀದರ್ಕ್ಕೆ ಹೋಗ್ಬೇಕು, ಚಿಡಗುಪ್ಪ ಹೋಗ್ಬೇಕು, ಹುಮನಾದ್ಗೆ ಹೋಗ್ಬೇಕು ಕೆಲಸಕ್ಕೆ. ಸಂಪೂರ್ಣ ಗ್ರಾಮದಿಂದ ಕೂಡುವಂಥ ಕ್ಷೇತ್ರ ಅಧ್ಯಕ್ಷರೇ. ನಾನು ಸುಮಾರು ಸಲ ಮಾನ್ಯ ಗೃಹ ಸಚಿವರು ಲೆಟರ್ ಕೂಡ ಕೊಟ್ಟಿದ್ದೀನಿ ಈ ವಿಷಯದಲ್ಲಿ. ಯಾಕಂದರೆ ಅಲ್ಲಿ ಯಾವುದೇ ಒಂದು ಆ ಸುತ್ತಮುತ್ತ ಗ್ರಾಮದಲ್ಲಿ ಅವಘಡ ಆದರೆ, ಬೆಂಕಿ ಅವಘಡ ಆದರೆ ಸುಮಾರು 30-40 ಕಿಲೋಮೀಟರ್ಲಿಂದ ಅವ್ರ ವಾಹನ ಬರಬೇಕು. ಆ ಬರೋಷ್ಟ್ರಿಗೆ ಅಲ್ಲಿ ಮನೆಯೂ ಬೆಂಕಿ ಹಾಗೆ ಹತ್ತಿ ಸುಟ್ಟೋಗಿ ಭಸ್ಮ ಆಗಿರ್ತದೆ. ಕಬ್ಬಿನ ಮಣಿಗೆ ಉದಾಹರಣೆಗಾಗಿ ನಮ್ಮ ಕ್ಷೇತ್ರದಲ್ಲಿ ಹೊನ್ನಡ್ಡಿ ಆಗಲಿ, ಖೇಣಿ ರಂಜೋಳ ಆಗಲಿ, ಹೊಕಣ ಆಗಲಿ ಸುಮಾರು ಗ್ರಾಮದಲ್ಲಿ ಅವಘಡ. Al-Amin English Medium Primary and High School, Basvakalyan. Secure your child's bright future today. Free admissions, limited seats available. Noble Public School, admissions are open. इल्म ही आदमी को इंसान बनाता है. RG Public School, English Medium, admissions are open. ಇದಕ್ಕೆ ವೆಹಿಕಲ್ ಬರಲಿದ ಕಾರಣ ಸಾಕಷ್ಟು ನಮ್ಮ ರೈತರು ನಷ್ಟ ಅನುಭವಿಸಿದ್ದಾರೆ. ಮತ್ತು NH ಹೈವೇ ಮೇಲೆ ಇದೆ ಅಧ್ಯಕ್ಷರೇ, NH9 ಏನು ಮುಂಬೈಲಿಂದ ಹೈದರಾಬಾದ್ ವಾಯ ಪೂನಾ ಹೋಗ್ತದೆ ಅಧ್ಯಕ್ಷರೇ. ಆ ಒಂದು ಕೇಂದ್ರ ಸ್ಥಾನ ಮನ್ನೇಕಳಿ ಎಲ್ಲಿ ಬರ್ತದೆ ಅಧ್ಯಕ್ಷರೇ. ಸುಮಾರು ವೆಹಿಕಲ್ಗಳು ಬೆಂಕಿ ಹತ್ತಿ ಉದಾಹರಣೆ ಇದೆ, ಸಜೀವ ದಹನ ಆಗಿದಂಥ ಉದಾಹರಣೆ ಕೂಡ ಆ ಭಾಗದಲ್ಲಿದೆ ಅಧ್ಯಕ್ಷರೇ. ಅದಕ್ಕೆ ನಾನು ಮಾನ್ಯ ಮಂತ್ರಿಯವರಿಗೆ ವಿನಂತಿ ಮಾಡ್ಕೋತೀನಿ. ಅವ್ರ ಉತ್ತರದಲ್ಲಿ ಬಂದಿದೆ 3 ಸಲ ಲೆಟ್ರ್ ಕೊಟ್ಟು, ನಾನು 3 ಸಲ ಕೇಳಿ 3 ಸಲ ಜಿಲ್ಲಾಧಿಕಾರಿಗಳಿಗೆ ಲೆಟ್ರ್ ಕೊಟ್ಟಿನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ಒಂದು ವಾಹನ, ಒಂದು 2-3 ವಾಹನ ನಿಂದಿರಿಸಬೇಕು. ಇಲ್ಲಾರ ವಾಹನ ಹೊಸ ಒಂದು ಕಚೇರಿ ಮಾಡಿದ್ರೆ ಆ ಭಾಗದ ಎಲ್ಲ ಸಮಾಜ ಜನರಿಗೆ, ಎಲ್ಲ ರೈತರಿಗೆ ಅನುಕೂಲ ಆಗ್ತದೆ ಅಂತ ಹೇಳಕ್ಕೆ ಇಚ್ಛಪಡ್ತೀನಿ ಅಧ್ಯಕ್ಷ. ಆ ಮೂಲಕ ಮಂತ್ರಿಯರಿಗೆ ಕೇಳಕ್ಕೆ ಇಚ್ಛಪಡ್ತೀನಿ ಸರ್. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾವು Horizon English Medium Public School, empowering bright future. Admissions are open. Knowledge Park, the Creative School. Admissions are open from LKG to 10th standard. Free uniform for new admission students. ರಾಜ್ಯದಲ್ಲಿ ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ತಾಲೂಕು ಹೆಡ್ ಕ್ವಾರ್ಟರ್ಸಲ್ಲಿ ಅಗ್ನಿಶಾಮಕ ಠಾಣೆಯನ್ನು ಮಾಡ್ತೀವಿ ಅಂಥೇಳಿ ಒಂದು ನಿಯಮವನ್ನು ಕೂಡ ಮಾಡಿಕೊಂಡಿದ್ದೇವೆ. ನಾವು ಅವರಿಗೆ ಕೊಡೋದಿಲ್ಲ ಅಂತ ಹೇಳಿಲ್ಲ. ನಾವು 2 ಎಕರೆ ಭೂಮಿ ಜಾಗ ಕೊಡಿ, ಅದನ್ನು ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೇವೆ ಅಂತ ಹೇಳಿದ್ದೇವೆ. ನಾವು ಜಿಲ್ಲಾಧಿಕಾರಿಗಳಿಗೆ ಇಲಾಖೆ ವತಿಯಿಂದ 23ರಲ್ಲಿ 5/11/23ರಲ್ಲಿ ಪತ್ರ ಬರೆದಿದ್ದಾರೆ, 2 ಎಕರೆ ಭೂಮಿ ಕೊಡಿ ಅಂತೇಳಿ. ಮತ್ತೆ ತಿರುಗಿ 21/2/24ರಲ್ಲಿ ಪತ್ರ ಬರೆದಿದ್ದಾರೆ, 30/11/24ರಲ್ಲಿ ಪತ್ರ ಬರೆದಿದ್ದಾರೆ. ಇತ್ತೀಚೆಗೆ 21 ಫೆಬ್ರವರಿಯಲ್ಲಿ ಕೂಡ 25ರಲ್ಲಿ ಬರೆದಿದ್ದಾರೆ. ಯಾವುದಕ್ಕೂ ಕೂಡ ಜಿಲ್ಲಾಧಿಕಾರಿಗಳು ರೆಸ್ಪಾಂಡ್ ಮಾಡಿಲ್ಲ. 2 ಎಕರೆ ಭೂಮಿ ಕೊಟ್ಟರೆ ತಕ್ಷಣ ನಾವು ಅಲ್ಲಿ ಪ್ರಾರಂಭ ಮಾಡ್ತೀವಿ, ಅದರಲ್ಲೇನು ಮಾಡೋದಿಲ್ಲ ಅಂತಲ್ಲ. ಯಾಕೆಂದರೆ ನಮಗೆ ಕೂಡ ಬಂದಿರತಕ್ಕಂಥ ಮಾಹಿತಿ, ಕಳೆದ 5 ವರ್ಷದಲ್ಲಿ ಸುಮಾರು 15 ಕೋಟಿ ರೂಪಾಯಿಯಷ್ಟು ನಷ್ಟ ಆಗಿದೆ ಮಾನ್ಯ ಅಧ್ಯಕ್ಷರೇ. ಹಾಗಾಗಿ ಅಲ್ಲಿಗೆ ಅವಶ್ಯಕತೆ ಇದೆ ಅಂತ ನಮಗೂ ಅರ್ಥ ಆಗಿದೆ. ನೀವು ತಕ್ಷಣ ತಾವು ಒಳ್ಳೆ ಶಾಸಕರಿದ್ದೀರಿ, ನಿಮ್ಮ ಜಿಲ್ಲಾಧಿಕಾರಿಗಳಿಗೆ ಹೇಳಿ ಏನು ಪತ್ರ ನಾವು ಬರೆದಿದ್ದೇವೆ ಅವರಿಗೆ ಹೇಳಿ ಒಂದು 2 ಎಕರೆ ಭೂಮಿಯನ್ನು ಇಮಿಡಿಯೇಟಾಗಿ ಕೊಡಿಸಿದ್ರೆ ಪ್ರಾರಂಭ ಮಾಡ್ತೀವಿ. ಅದರಲ್ಲೇನು ಕೊಡೋದಿಲ್ಲ ಅಂತ ಹೇಳೇ ಇಲ್ವಲ್ಲ ನಾವು. ಮಾನ್ಯ ಅಧ್ಯಕ್ಷರೇ ಧನ್ಯವಾದ. ಮಂತ್ರಿಜಿಯವರು ಹೇಳಿದ ಮಾತಿಗೆ ನಾನು ಕೇಳಿದ್ದೀನಿ. ಬಟ್ ಸರ್ಕಾರ ಸಾಹೇಬ್ರದ್ದು ಸರ್ಕಾರ ಇದೆ, ಮಾನ್ಯ ಗೃಹ ಮಂತ್ರಿಯವ್ರದ್ದು. ಜಿಲ್ಲಾಧಿಕಾರಿ 3 ಸಲ ಪತ್ರ ಬರೆದ್ರು ಕ್ಯಾರೆ ಅಂತ ಇಲ್ಲ. ಇದಕ್ಕೇನು ಉತ್ತರ ಕೊಡ್ತೀರಿ ಮಾನ್ಯ ಅಧ್ಯಕ್ಷರೇ? ಅವ್ರಿಗೆ ಜನರ ಬಗ್ಗೆ ಕಳಕಳಿ ಇಲ್ವಾ ಜಿಲ್ಲಾಧ್ಯಕ್ಷರಿಗೆ? ಹಾಗಾದ್ರೆ ಸುಮಾರು 15-16 ಕೋಟಿ ಲಾಸ್ ಆಯಿತು. ಈಗ ಪ್ರಶ್ನೆ ನಿಮಗೆ ಅಗ್ನಿಶಾಮಕದಲ್ಲಿ ಅಲ್ಲಿ ಬೇಕು, ಅದನ್ನು ಅದಕ್ಕೆ ಸಂಬಂಧಪಟ್ಟ ಮಂತ್ರಿಗಳು ಹೇಳಿದ್ದಾರೆ ನಮಗೆ ಸ್ಥಳ ಕೊಡಿ, ಅದನ್ನು ನಾನು ಇವತ್ತು ನಿಮಗೆ ಸ್ಯಾಂಕ್ಷನ್ ಮಾಡಿ ಆಯಿತು. ಈಗ ಸ್ಥಳ ಕಡಿಮೆಯಲ್ಲಿ ನಿಮಗೆ ಜಿಲ್ಲಾಧಿಕಾರಿಗಳು ಅದಕ್ಕೆ ಸಂಬಂಧಪಟ್ಟ ಸಕಾರಾತ್ಮಕ ಸ್ಪಂದಿಸ್ತಾ ಇಲ್ಲ. ಸ್ಥಳಕ್ಕೆ ಸಂಬಂಧಪಟ್ಟ ಜಾಗಕ್ಕೆ ಸಂಬಂಧಪಟ್ಟಾಗ ಅಲ್ವಾ ನಮ್ಮ ಮುಲ್ಕಿ ತಾಲೂಕು ಅದು ನೀವು ರೆವಿನ್ಯೂ ಮಿನಿಸ್ಟರ್ಗೆ ಒಂದು ಪತ್ರ ಬರೆದು ಅವ್ರದ್ದು ಮೊದಲು ಚರ್ಚೆ ಮಾಡಿ ಅದನ್ನು ಬಗೆಹರಿಸಿ. ಸರ್ ಅಷ್ಟು ದೂರ ಹೋಗೋದು ಬೇಕಾಗಿಲ್ಲ ಸರ್. ರೆವಿನ್ಯೂ ಮಂತ್ರಿ ತನ ಜಿಲ್ಲಾಧಿಕಾರಿ ಅಲಾಟ್ ಮಾಡೋ 3 ಪತ್ರ ಸರ್ಕಾರದಿಂದ ಹೋದ್ರು ಕೂಡ ಅವರು ಅದು ಜಿಲ್ಲಾಧಿಕಾರಿ ಕೆಲಸ ಮಾಡದಿದ್ದಲ್ಲಿ ವಿಷಾದವಾಗಿ ಮಾತಾಡಿದ್ರು. ಜಿಲ್ಲಾಧಿಕಾರಿ ಕೆಲಸ ಮಾಡದಿದ್ದಲ್ಲಿ ಸಂಬಂಧಪಟ್ಟ ಮಂತ್ರಿಗೆ ತಿಳಿಸಿ ಜಿಲ್ಲಾಧಿಕಾರಿ. ಹಾಗಾದ್ರೆ ಸರ್ ನನ್ನ ಮುಲ್ಕಿ ತಾಲೂಕಿಗೆ ಒಂದು ಫೈರ್ ಸರ್ವಿಸಸ್ ಸ್ಯಾಂಕ್ಷನ್ ಆಗಿತ್ತು. ಅದನ್ನು ತಗೊಂಡೋಗಿ ನಮ್ಮ ಸ್ಪೀಕರ್ ಕಚೇರಿಯಲ್ಲಿ ಮೊನ್ನೆ ಸ್ಪೀಕರ್ ಕ್ಷೇತ್ರದಲ್ಲಿ ಕೊಂಡೋಗಿ ನೀವು ಭೂಮಿ ಪೂಜೆ ಮಾಡಿದ್ರಿ. ಅದನ್ನ ತಗೊಂಡೋಗಿ ಮಾಡಿಲ್ಲ, ಅವರಿಗೆ ಬೇರೆ. ನಮ್ದು ನಿಮಗೂ ಸ್ಯಾಂಕ್ಷನ್ ಆಗುತ್ತೆ, ಅವ್ರಿಗೆ ಬೇರೆ. ಹಾಗೆಲ್ಲ
ಉಳ್ಳಾಲ ಕೂಡ ಶೈಲೇಂದ್ರ ಅವರು ತಾಲೂಕೆ, ನೀವು- ಮುಲ್ಕಿ ಕೂಡ ನಾನು ತಾಲೂಕೆ. ಕೂಡ ಜಿಲ್ಲಾಧಿಕಾರಿಗಳಿಗೆ ಖುದ್ದಾಗಿ ಮಾತಾಡ್ತೇನೆ, ನೀವು ಮಾತಾಡಿ ಸ್ಥಳೀಯ ಶಾಸಕರಿದ್ದೀರಿ, ನಿಮ್ಮ ಜಿಲ್ಲೆಯಲ್ಲಿ ನೀವು ಆ ಜಿಲ್ಲಾಧಿಕಾರಿಗಳಿಗೆ ಹೋಗಿ ನೋಡಿ ಇಷ್ಟೊಂದು ಪತ್ರ ಬರೆದಿದ್ರು ಕೂಡ ನೀವು ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ ನೀವು ಹೇಳಿ. ಸರ್, ನಾನು ನಮ್ದು- ಕೂಡ ಅವ್ರಿಗೆ ನಮ್ದು ಮುಲ್ಕಿದ್ದೊಂದು ಮಾತಾಡ್ತೀನಿ. sanction ಆದದ್ದು 2 ತೆಗೆದಿರೋದು ಎಕರೆ ಜಮೀನು ಕೊಟ್ಬಿಡಿ. ಕೊಟ್ಟು Sanction ನಂತರ ನಾವು ಮಾಡಿಸುವ. ಪ್ರಾರಂಭ ಮಾಡ್ತೀವಿ. ಇದು ನನಗೆ ನೋವಾಗ್ತಾ ಇದೆ ಅದು ಮನಸ್ಸಿಗೆ. ಹಾಗೆ ಮಾರ್ರೆ, ಇಲಾಖೆ ಸರ್ಕಾರದ ಬಗ್ಗೆ ಕೆಲಸ ಹಾಗೆ ಕಳಕಳಿ- ಗೊತ್ತಿಲ್ಲ ನನಗೆ. ಅದು ಬಸ್ ಇದ್ದಾಗ ಅದು ಹೊರಡ್ತದೆ, ಯಾವಾಗ ಮುಟ್ತಂಗೆ ಗೊತ್ತಿಲ್ಲ. ಅಲ್ಲೆಲ್ಲ ದುಡಿ ಮುಟ್ಟಿಸ್ಬೇಕು ಅದನ್ನು. ಈಗ 2 ನಂಬರ್ ಹಂಪನಗೌಡ ಬಾದರ್ಲಿ, ಹಂಪನಗೌಡ ಬಾದರ್ 2 ಎಕರೆ 5 ಎಕರೆ ತಗೊಳ್ಳ, ನಮ್ಗೆ ಟೆನ್ಷನ್ ಈಗ. ಬಹಳ ಜನರಿಗೆ ಹಂಪನಗೌಡ ತೊಂದ್ರೆ ಆಗ್ತಾ ಇದೆ ಬಾದರ್ಲಿ. ಅಧ್ಯಕ್ಷರೇ. ದಯವಿಟ್ಟು ಇದಕ್ಕೆ ಮಾನ್ಯ ಗೃಹ ಮಂತ್ರಿಯವರು ಮಾತಾಡ್ತಾ ತಂಪುಲಕ್ಕ ಪತ್ರ ನಾನು ಕೂಡ ಸುಮಾರು ಸಲ ಮನವಿ ಮಾಡಿನ ಅಧ್ಯಕ್ಷರೇ. ಓಕೆ, ಬರಮಗೌಡ ಆಲಗೌಡ ಕಾಗ್ಬಾರ್ದು.